ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸೌಂದರ್ಯ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಅವಳ ಹೆಸರು ಸೌಂದರ್ಯ, ವಯಸ್ಸು 35ರ ಒಂದು ಆಜುಬಾಜು ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಸ್ವಂತ ಮನೆ ಇರೋದು ಬೆಂಗಳೂರು ಹತ್ರ ಒಂದು ಸಣ್ಣ ಊರು ಅಂತ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಹೀಗಿದೆ, ಗಂಡ ಮಾಡೋದು ಆಲ್ಮೋಸ್ಟು ತೃಪ್ತಿ ಸಿಗಲ್ಲ, ಬೆರಳು ಹಾಕಿ ಹಾಕಿ ಸಾಕಾಗಿದೆ, ಗೂಟ ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ನೋಡಿಕೋದ್ರೆ ಬೆರಳು ಬಿಡಿಸಿ ತೂತಿಗೆ ಒಂದು ಸಮಾಧಾನ ಆಗುವ ಹಾಗೆ ಚಪಾತಿ ಕೈಯೋ ಗಂಡಿನ ಒಂದು ಜೋಡಿ ಮಲಗುವ ಒಂದು ಆಸೆ ಕೂಡ ಇದೆ. ಯಾರಾದರೂ ಇದ್ರೆ ನನಗೆ ಕರೆ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಗಂಡು ನೋಡಿಕೋದ್ರೆ ಸೊ ಮುದುಕ ಆದರೂ ಕೂಡ ನನಗೆ ಓಕೆ, ಆದರೆ ಮೋಸ ಮಾಡಬಾರ್ದು ಅಂತೇಳಿ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಯಾಕಂದರೆ ಅವಳಿಗೂ ಕೂಡ ಇವಾಗ ಪ್ರಸ್ತುತ ಒಂದು ಸುಖ ಕೂಡ ಇಲ್ಲ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ತುಂಬಾ ಒಂದು ಫೀಲ್ ಹೋಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಬ್ಬ ಪರ್ಸನ್ನ ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2025ರ ಮಾಡೆಲ್ ಮಹೇಂದ್ರ ಥಾರ್ ರಾಕ್ಸ್ AX7 ಅಂತೇಳಿ L4WD ಅಂತೇಳಿ ಒಂದು ಡೀಸೆಲ್ ಮಾಡಲ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಸೊ ಅದು ಟರ್ಬೋ ಆಟೋಮೆಟಿಕ್ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾನೆ. ಹಾಗೆಯೇ ಸ್ನೇಹಿತರೆ, ಚಪಾತಿ ಒಂದು ಸುಖ ಸಿಗದೆ ಇರೋಕೆ ಇದೆಲ್ಲ ಒಂದು ಕಾರಣ ಕೂಡ ಹೌದು. ಸೊ ಇದನ್ನು ಕರೆಕ್ಟಾಗಿ ಗಮನ ಇಟ್ಟು ನೋಡ್ಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಯಜಮಾನರ ಒಂದು ಗೂಟ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇಲ್ಲ. ಹಾಗೆ ನನಗೆ ಮೂಡ್ ಬಂದಾಗ ಅವರಿಗೆ ಎಷ್ಟೇ ಒಂದು ಹೇಳಿದರೂ ಕೂಡ ಮಾಡುತ್ತಾ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬರೀ ವಿಡಿಯೋ ನೋಡ್ತಾನೆ, ಆಲ್ಮೋಸ್ಟು ಬರೀ ವಿಡಿಯೋ ನೋಡ್ತಾರೆ ಹೊರತು ಅದನ್ನು ಒಂದು ಅನ್ವಯ ಕೂಡ ಮಾಡ್ತಾ ಇರಲಿಲ್ಲ. ಸೊ ನನಗೆ ನೋಡಿದರೆ ವಿಡಿಯೋದಲ್ಲಿ ಮಾಡುವ ಒಂದು ಬೇರೆ ಬೇರೆ ಭಂಗಿಯಲ್ಲಿ ಕೂಡ ತೂತು ಹರಿಸಿಕೊಳ್ಳೋ ಒಂದು ಆಸೆ ಕೂಡ ಆಗುತ್ತೆ. ಸೊ ಅದೆಲ್ಲ ಅವರಿಂದ ಆಗ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ಕಲಿಸಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟ್ ನೋಡಿ, ಈ ಥರ ಮಾಡುವಂಥ ಗಂಡಸು ಇದ್ದರೆ ಈಗಲೇ ನನಗೆ ಕರೆ ಕೂಡ ಮಾಡ್ಬೋದು. ಸೊ ಮನೆ ಒಂದು ಅಡ್ರೆಸ್ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಫಸ್ಟ್ ನೋಡ್ಲಿಕ್ಕೆ ಹೋದರೆ ಗಂಡು ಆಲ್ಮೋಸ್ಟ್ ಮುದುಕ ಇದ್ರೂ ಕೂಡ ಪರವಾಗಿಲ್ಲ, ಆದರೆ ಗೂಟ ಮಾತ್ರ ದಪ್ಪ ಮತ್ತು ಉದ್ದ ಇರಬೇಕು. ಯಾಕಂದರೆ ಚಪಾತಿಗೆ ಒಂದು ಸಮಾಧಾನ ಆಗುವ ತನಕ ಆಲ್ಮೋಸ್ಟ್ ಕನಿಷ್ಠ ಅಂದರೂ ಕೂಡ 6 ಇಂಚಿನ ಮೇಲೆ ಇರಬೇಕು. ಸೊ ಅದಕ್ಕೆ ಇದು ಕಂಪಲ್ಸರಿ ಇರಬೇಕಾಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ತೂತು ಎದ್ದಾಗ ಚೆನ್ನಾಗಿ ಬಗ್ಗಿ ಒಂದು ಕೊಡ್ತೇನೆ. ಸೊ ಚೆನ್ನಾಗಿ ಮಾಡಬೇಕಂತ ಹೇಳ್ಕೊಂಡಿದ್ದಾರೆ. ಹೀಗೆ ಮಾಡಿದರೆ ಮಾತ್ರ ತುಂಬಾ ಒಂದು ಸುಖ ಕೂಡ ಅನುಭವಿಸಲು ಒಂದು ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಯಾರಾದರೂ ಇದ್ದರೆ ಕಾಮೆಂಟಲ್ಲಿ ನಿಮ್ಮ ಒಂದು ನಂಬರ್ನ ಕೂಡ ಹಾಕಿ, ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ರಿವ್ಯೂ ಕೂಡ ನೋಡ್ಲಿಕ್ಕೆ ಹೋದರೆ ಇದು ಥಾರ್ ರಾಕ್ಸ್ ಒಂದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. 4x4 ಒಂದು ಕಾರ್ ಕೂಡ ಆಗಿರುತ್ತೆ. ಹಾಗೆಯೇ ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಯಿತು, ಸೀಟ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ಜೂನ್ 2025. ಕಿಲೋಮೀಟರ್ ನೋಡ್ಲಿಕ್ಕೆ ಹೋದರೆ 8,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ನೋಡ್ಲಿಕ್ಕೆ ಹೋದರೆ ಆಟೋಮೆಟಿಕ್ TC 6 ಗೇರ್ ಮತ್ತು ಮ್ಯಾನ್ಯುವಲ್ ಓವರ್ ರೈಡ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ ಅವೈಲೇಬಲ್ ಇರೋದು ಮುಂಬೈಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ ಅಂತೇಳಿ ಈ ಒಂದು ಮಾಹಿತಿಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡ್ಲಿಕ್ಕೆ ಹೋದರೆ ಕಾರ್ ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡ್ಲಿಕ್ಕೆ ಹೋದರೆ ಎಮಿನಿಟಿ ಒಂದು ಕಂಡೀಷನ್ ತುಂಬಾ ಒಂದು ಚೆನ್ನಾಗಿದೆ. ಲೆಸ್ ಡ್ರೈವನ್ ಕಾರ್, ಸರ್ಟಿಫೈಡ್ ಕಾರ್ ಮತ್ತು ನಾನ್ ಆಕ್ಸಿಡೆಂಟಲ್ ಕಾರ್, ಒರಿಜಿನಲ್ ಪೇಂಟ್, ಸಿಂಗಲ್ ಓನರ್, ಎಲ್ಲಿ ವೀಲ್ಸ್ ಮತ್ತು ಫೈನಾನ್ಸ್ ಅವೈಲೇಬಲ್ ಇದೆ. ಮತ್ತು ರೇರ್ ಕ್ಯಾಮ್ರಾ ಕೂಡ ಇದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಟೆಕ್ಸ್ಟೈಲ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ನಂಬರ್ ಪ್ಲೇಟ್ ನೋಡ್ಲಿಕ್ಕೆ ಹೋದರೆ VIP ನಂಬರ್ ಪ್ಲೇಟ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.